ನೋಡಿ ಕೆಲವರೆಲ್ಲ ಅಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಕಾಣಿಸ್ತಾವೆ ನಿಮ್ಗೆ, ನೋಡಿ ಅಲ್ಲೆಲ್ಲ ಹೋಗಿದ್ದಾರೆ ನೋಡಿ. ನೋಡಿ ಇಲ್ಲಿಂದ ಗಾಡಿಗಳು ಕೆಲವರು ಇಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗಿದ್ದಾರೆ. ಇನ್ನೂ ಕೆಲವರು ಅಂತ ಅಲ್ಲಿ ಇನ್ನೊಂದು ಇದಿದೆ, ಅಲ್ಲಿ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬರ್ತಾ ಇದೆ ನೋಡಿ. ಇಲ್ಲಿ ಗಾಡಿ ಹಾಕೊಂಡು ಬರ್ತಾ ಇದ್ದಾರೆ ಅನ್ಸುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ನೋಡಿ, ಎಲ್ಲಿ ಗೊತ್ತು ಅವ್ರು ಹೋಗಿರೋದು, ಅಲ್ಲಿ ತೋರಿಸ್ತೀನಿ. ಇದೆ ಅದನ್ನು ಕಮ್ಮಿ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಹೋಗಿದ್ದಾರೆ ನೋಡಿ, ಎಷ್ಟು ದೂರ ಇದೆ ಅಂತ. ಜಸ್ಟ್ ಈಗ ನಾನು ನಿಲ್ಸಿದ್ನಲ್ಲ, ಸೊ ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಂತೂ ಇನ್ನೂ ಫುಲ್ ಇದೆ ಸ್ನೇಹಿತರೆ, ಇಲ್ಲಂತೂ ಫುಲ್ ಇದೆ. ಎಲ್ಲರೂ ಇಲ್ಲೊಂದು ಫೋಟೋ ಸೆಷನ್ನೇ ಮಾಡ್ಕೊಂಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಮುಳ್ಳಯ್ಯನಗಿರಿಗಿಂತ ಇಲ್ಲಂತೂ ಇನ್ನೂ ತುಂಬ ಸೂಪರಾಗಿದೆ ನೋಡಿ. ಫುಲ್ಲು ಇಲ್ಲೆಲ್ಲ ಏನಂದರೆ ಅಲ್ಲಿ ಸ್ವಲ್ಪ ಈ ಡ್ರೈಗೆ ಅಂದರೆ ಏನು ಬೇಗನೆ ಮುಂಚೆನೇ ಅರಳ್ಬಿಟ್ಟು ಒಂಥರ ಬಾಡೋಗಿತ್ತು. ಬಟ್ ಇಲ್ಲಿ ಹಂಗಲ್ಲ, ಫ್ರೆಶ್ ಆಗಿ ಈಗ್ಬಿಟ್ಟಿದೆ ನೋಡಿ. ಎಲ್ಲರೂ ಎಲ್ಲ ಫೋಟೋಗಳೆಲ್ಲ ತೊಗೊತಾ ಇದ್ದಾರೆ. ತುಂಬ ಈ ಲೊಕೇಶನ್ ತುಂಬ ಸೂಪರ್ ಆಗಿದೆ. ಸೊ ನಾನು ಹೇಳೋದೇನು ಅಂದರೆ, ನೀವು ಬಂದ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ಇದೆಲ್ಲ ಇದೆ ನೋಡಿ, ತೋರಿಸ್ತೀನಿ. ಅಷ್ಟೊಂದು ಕ್ಯಾಮ್ರಾ ಅಷ್ಟೊಂದು ಝೂಮ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಫೈ ಮಾಡ್ತಾ ಇಲ್ಲ, ಅಷ್ಟೊಂದು ಝೂಮ್ ಆಗ್ತಾ ಇಲ್ಲ. ಬಟ್ ನೋಡಿ, ಫೋಟೋಗಳು ತೊಗೊತಾ ಇದ್ದಾರಲ್ಲ, ಸೊ ನಮ್ಮ ಬ್ರದರ್ ಯಾರಿಗೋ ಫೋಟೋ ತೆಗಿತಾ ಇದ್ದಾರೆ, ಫೋಟೋ ತೆಗಿಸ್ತಾ ಇದ್ದಾರೆ. ಸೊ ನೋಡಿ ತೋರಿಸ್ತೀನಿ ರೀ, ಈಗ ಝೂಮ್ ಔಟ್ ಮಾಡ್ತೀನಿ ನೋಡಿ. ಎಲ್ಲಿದೆ ನೋಡಿ ನನ್ನ ಗಾಡಿ. ಸೊ ಹಿಂಗೆ ನೀವು ಇಲ್ಲಿ ಒಂದು ದಿವಸ ಸ್ಪೆಂಡ್ ಮಾಡಿದ್ರೂ ನಿಮ್ಗೊಂಥರ ಕಮ್ಮಿ ಅನಿಸುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಆ ಥರ ಇದೆ ಪ್ಲೇಸ್ ಇದು. ಸೊ ಫ್ಯಾಮಿಲಿ ಮಕ್ಕಳ ಜೊತೆಲಿ ಬಂದರೆ ಅಂತ ಮಾತ್ರ ಇನ್ನೂ ಸೂಪರಾಗಿರುತ್ತೆ. ಜಸ್ಟ್ ಈಗ ನಾನು ನಿಲ್ಸಿದ್ನಲ್ಲ, ಸೊ ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಂತೂ ಇನ್ನೂ ಫುಲ್ ಇದೆ ಸ್ನೇಹಿತರೆ, ಇಲ್ಲಂತೂ ಫುಲ್ ಇದೆ. ಎಲ್ಲರೂ ಇಲ್ಲೊಂದು ಫೋಟೋ ಸೆಷನ್ನೇ ಮಾಡ್ಕೊಂಬಿಟ್ಟಿದ್ದಾರೆ. ನೀವು ಮಾತ್ರ ಬಂದರೆ ಸೊ ಬಾಬಾ ಬುಡನ್ಗಿರಿ ಮಾಣಿಕ್ಯದರ ಒಂದು ದಿವಸ ಪ್ಲ್ಯಾನ್ ಮಾಡಿಬಿಡ್ಲೇಬೇಕಷ್ಟೆ. ಲೆಫ್ಟ್ ಸೈಡ್ ಅಂತ ಫುಲ್ 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 ಬಟ್ ಇದನ್ನ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ.
ಓಕೆ, ಜಸ್ಟ್ ಮಾಣಿಕ್ಯದರ ಎಂಟ್ರಿ ಆಗಿಬಿಟ್ವಿ. ಸೊ ಜಸ್ಟ್ ಇದೇ ಪಾಯಿಂಟು. ಸೊ ಕಾರ್ಗಳು ಒಳಗಡೆ ಬಿಡೋದಿಲ್ಲ, ಟೂ ವೀಲರ್ ಒಂದು ಸ್ವಲ್ಪ ಮುಂದ್ಗಡೆವರೆಗೂ ತೊಗೊಂಡೋಗ್ಬೋದು ಮುಂಚೆ. ಬಟ್ ಈಗ ಪರ್ಮಿಷನ್ ಕೊಟ್ಟಿದ್ದಾರೋ ಎಲ್ಲೋ ಗೊತ್ತಿಲ್ಲ, ತೊಗೊಂಡೋಗ್ಬೋದು ಅನಿಸುತ್ತೆ ಟೂ ವೀಲರ್ ಎಲ್ಲ. ಬನ್ನಿ ಹೋಗಿ ನೋಡೋಣ. ಓಕೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ಗಾಡಿ ಹಾಕ್ಬಿಟ್ಟಲ್ಲ ಅಂತ ತೆಗಿಯೋಣ. ಸೊ ಇಲ್ಲಂತೂ ಗಾಡಿ ಹಾಕ್ಬಿಟ್ಟು ತೆಗಿಲೇಬೇಕು. ಹಾಂ, ಎಸ್, ಏನಂಗೆ ಹೇಳ್ತಾರೆ. ಹಾಂ, ಹಾಕು ಫಸ್ಟ್ ನಿನ್ನ ಗಾಡಿ ಹಾಕು. ಸೊ ನಮ್ಮವನು ಇಲ್ಲೊಂದು ಫೋಟೋ ತೊಗೋಬೇಕಂತೆ. ಸೊ ನಾವು ತಗೊಳ್ಳೋಣ ಬನ್ನಿ. ಸೊ ಸ್ನೇಹಿತರೆ, ಇದೆ ಮಾಣಿಕ್ಯದರಾಗೆ ಬಂದ್ವಿ. ಸೊ ಜಸ್ಟ್ ಇಲ್ಲಿ ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನೋಡಿ, ಇಲ್ಲೊಂದೆಲ್ಲ ವ್ಯೂ ಪಾಯಿಂಟ್ ಇದೆ. ಸೊ ಇದೊಂದ್ಬಿಟ್ಟು ಝೆಡ್ ವ್ಯೂ ಪಾಯಿಂಟ್ ಅಂತೆ. ಅಂದರೆ ಏನಂದರೆ ಝೆಡ್ ವ್ಯೂ ಪಾಯಿಂಟ್ ಅಂದರೆ ಇಲ್ಲಿಂದ ನೆಕ್ಸ್ಟ್ ಯಾವುದು ದಾರಿನೇ ಇಲ್ಲ. ಸೊ ಇದನ್ನೇ ಝೆಡ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಬಟ್ ಇದೊಂಥರ ತುಂಬ ಫೇಮಸ್ ಇದೆ. ಇದು ಮಾತ್ರ, ಈ ವ್ಯೂ ಮಾತ್ರ ನಿಮಗೆ ಮೆಸ್ಮರೈಸಿಂಗ್ ಆಗಿರುತ್ತೆ. ಆ ಥರ ಜಸ್ಟ್ ನೋಡಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ನಿಮಗೆ ನೀಲಿ ಕಾರಂಜಿ ಹೋಗೋಣ ಅಂತ ಇಲ್ಲೂ ಇದೆ. ಫಸ್ಟ್ ಒಂದು ಫುಲ್ ವ್ಯೂ ನೋಡ್ಕೊಂಬಿಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಏನಂದರೆ ಬಟ್ ಏನಾದರೆ ನಿಮ್ಗೆ ಇದೊಂಥರ ಕರೆಕ್ಟ್ ಟೈಮ್ ಅಂತ ತಿಳ್ಕೊತೀನಿ ವಿಸಿಟ್ ಮಾಡೋದಕ್ಕೆ. ಯಾಕಂದರೆ ಈಗ ನೋಡಿ, ಅಂಥ ನಿಮ್ಗೇನು ಮಳೆನೂ ಇಲ್ಲ, ಏನಿಲ್ಲ. ಯಾಕಂದರೆ ಮಳೆ ಬಂದಾಗಿಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮಳೆ ಬಂದಾಗಿಲ್ಲೆಲ್ಲ ಹುಡುಗರೆಲ್ಲ ಬೇಜಾನ್ ಕಿರಿಸ್ತಾ ಇದ್ದಾರೆ ನೋಡಿ. ಹುಡುಗರೆಲ್ಲ ಫುಲ್ ಸಂತೋಷ ತಡಿಲಾರೆ, ಫುಲ್ ಕಿರಿಸ್ತಾ ಇದ್ದಾರೆ. ಬನ್ನಿ ತೋರಿಸಿ ನನಗೆ. ಜಸ್ಟ್ ನೋಡಿ ಹೆಂಗಿದೆ ಅಂತ ನೋಡಿ. ಜಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಝೂಮ್ ಫುಲ್ಲು. ಅಲ್ಲಿ ಒಂದು ಏನು ದೇವಸ್ಥಾನ ಇದ್ದಂಗಿದೆ, ಬಟ್ ಯಾವ ದೇವಸ್ಥಾನ ಅಂತ ಅದು ನನಗೆ ಸರಿ ಗೊತ್ತಿಲ್ಲ. ಬಟ್ ನೋಡಿ, ಸ್ಟೆಪ್ಸ್ ಎಲ್ಲ ಇದೆ, ಹೋಗ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು ಹತ್ತುತ್ತಾ ಇದ್ದಾರೆ ನೋಡಿ, ಸ್ವಲ್ಪ ಜನ ಎಲ್ಲ ಹತ್ತುತ್ತಾ ಇದ್ದಾರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಅದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ನಾವು ಅಲ್ಲಿ ಹೋಗ್ಬೋದಾಗಿತ್ತು, ಬೇಡಲಕ್ಕ, ಅದು ನಮ್ಗೆ ಗೊತ್ತಿಲ್ಲ. ಓಕೆ, ನೀವೇನಾದ್ರು ಬಂತಂದ್ರೆ ಅಲ್ಲಿ ಫಸ್ಟೇ ಕೇಳಿಕೊಂಡು ಅದನ್ನು ವಿಸಿಟ್ ಮಾಡ್ಬೋದು. ನೋಡಿ ಹೆಂಗಿದೆ ವ್ಯೂ ಅಂತ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕೋತಿ ಕಳ್ಳಪುರಿ ಹಾಕಿದ್ರೆ ಕಳ್ಳಪುರಿ ಎಲ್ಲ ತಿಂತಾ ಇದೆ. ಸೊ ಜಸ್ಟ್ ನಿಮಗೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಗ ಮಾಣಿಕ್ಯದರಾಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಅಲ್ಲೆಲ್ಲ ಗಾಡಿ ಎಲ್ಲ ಹೋಗಲ್ಲ, ಸ್ಟೆಪ್ಸ್ ಹಿಡಿಬೇಕು. ಟಿಕೆಟ್ ತಗೋಬೇಕು. ಎಷ್ಟು ಎಂಟ್ರಿ? 2 rupees ಸರ್. 2 rupees. 2 rupees ಆಯ್ತು. ಸೊ ಜಸ್ಟ್ ಓನ್ಲಿ 2 rupees ಅಷ್ಟೇ ಪರ್ ಪರ್ಸನ್. ತೊಗೊಳ್ಳಿ. ಟೀಕ್ ಇಷ್ಟು ಬೋರ್ಡ್ ಹಾಕಿದ್ದಾರೆ. ಜಸ್ಟ್ ನಿಮಗೆ ಫಾಲ್ಸ್ ಇದೆ, ಬನ್ನಿ ನೋಡ್ಕೊಂಬಂದ್ಬಿಡೋಣ. ಬಟ್ ಅದು ಹೇಳಿದ್ನಲ್ಲ ನಿಮಗೆ, ಜಸ್ಟ್ ಒಂದು ಮಾಣಿಕ್ಯದರ, ಅದು ಒಂದು ಸಿಂಪಲ್ ಫಾಲ್ಸ್ ಅಷ್ಟೇ. ಬಟ್ ಅಂದರೆ ಅದ್ರ ಬರಬೇಕಾದ್ರೆ, ಅದಕ್ಕೆ ನೋಡೋದಕ್ಕೆ ಬರಬೇಕಾದ್ರೆ ನೋಡಿದ್ರಲ್ಲ ರೂಟಲ್ಲಿ ಹೆಂಗಿತ್ತು ಅಂದ್ಬಿಟ್ಟು. ಸೊ ನಾನು ಅದಕ್ಕೆ ಹೇಳಿದ್ದಾಗಲೇ, ಕೆಲವು ಜಾಗಗಳಿಗಿಂತ ಅದಕ್ಕೆ ಹೋಗೋ ದಾರಿನೂ ತುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹೇಳಿದ್ದು. ಬನ್ನಿ ಈಗ ಮಾಣಿಕ್ಯದರ ನೋಡ್ಕೊಂಬರೋಣ. ಜಸ್ಟ್ ನಾವು ನೋಡ್ತಾ ಇದ್ದೀರಲ್ಲ, ಸೊ ಅದು ಮೇಲ್ಗಡೆ ಅಲ್ಲಿಂದ ಜಸ್ಟ್ ಹಿಂಗೆ ಇಳ್ಕೊಂಬಂದಿದ್ದು. ಹಿಂಗೆ ಇಳ್ಕೊಂಬಂದು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಜಸ್ಟ್ ವ್ಯೂ ಪಾಯಿಂಟ್ ಒಂದು. ಇಲ್ಲಿಂದ ನಿಮ್ಗೆ ಒಂದು ಒಳ್ಳೆಯ ವ್ಯೂ ಇದೆ ನೋಡಿ.
ಸೊ ಜಸ್ಟ್ ಹಿಂಗೆ ಬಂದರೆ ನೋಡಿ, ಇಲ್ಲಿಂದ ಹಿಂಗೆ ಬಂದರೆ ಇದು ವ್ಯೂ ಪಾಯಿಂಟು. ವ್ಯೂ ಪಾಯಿಂಟಿಂದ ಹಂಗೆ ಹಿಂಗೆ ಹೋದರೆ ನೋಡಿ, ಜಸ್ಟ್ ಹಿಂಗೆ ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ಹೋಯ್ತು ಅಂದರೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು, ಅದೇ ಮಾಣಿಕ್ಯದಾರ. ಸಣ್ಣದಾಗಿ ಫಾಲ್ಸ್ ಇರುತ್ತೆ ನೋಡಿ, ತೋರಿಸ್ತೀನಿ ನಿಮಿಷ. ಕಾಣಿಸ್ತಾ ಇದೆ ನೋಡಿ, ನೀರು ಕಾಣಿಸ್ತಾ ಇದೆ. ಎಷ್ಟು ತೋರಿಸ್ತೀನಿ ಒಂದು ನಿಮಿಷ, ಆಮೇಲೆ ಹೋಗೋಣ, ಅಲ್ಲೂ ಹೋಗಿ ನೋಡೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದೇ ಮಾಣಿಕ್ಯದಾರ. ಸ್ನೇಹಿತರೆ, ಎಷ್ಟೇನೋ ಸ್ವಲ್ಪನೇ ಮೆಟ್ಲಿದ್ದು, ಫುಲ್ ಸುಸ್ತಾಗೋಯ್ತು. ಸೊ ಬನ್ನಿ ಸ್ವಲ್ಪ ಸೌತೆಕಾಯಿ ತಿನ್ನೋಣ.